ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶೋ ಮಾಡ್ತಾ ಇದ್ದೀನಿ ನೋಡಿ. ಸೃಷ್ಟಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಹೆಸರಾಗಿರುತ್ತೆ. ಕೆಂಪೇಗೌಡನ ಹಳ್ಳಿ ಅಂತ ಸ್ನೇಹಿತರೆ ಒಂದು ಹಳ್ಳಿಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿರೋದು. ಇನ್ನು ಫಜೀತಿ ಇವ್ರದ್ದು ಏನಪ್ಪ ಅಂತಂದರೆ ಪತಿರಾಯ ಮಠ ಸೇರ್ಕೊಂಡಿದ್ದಾನೆ ಸ್ವಾಮಿ ಅಂತ ಇಲ್ಲಿ ಅವರ ಒಂದು ಸಮಸ್ಯೆನ ಹೇಳ್ಕೊಂಡಿದ್ದಾರೆ. ಇನ್ನು ಬಯಕೆ ಏನಪ್ಪ ಇವ್ರಿಗೆ ಅಂತಂದರೆ ತೀಡಿ ರಸಗುಲ್ಲನ ಅಪ್ಪಚ್ಚಿ ಮಾಡಬೇಕು ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದರೆ ಇವರಿಗೆ ಕೇಳ್ಕೊಂಡಿರ್ತಕ್ಕಂಥದ್ದು ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಇನ್ನು ಕೊಡೋದು ಬಂದ್ಬಿಟ್ಟು ಆಗುವುದಾದರೆ ಮಾತ್ರ ಕೊಡ್ತೀನಿ ರಸಗುಲ್ಲನ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬಿಲ್ಕುಲ್ ನೇರವಾದ ಒಂದು ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಜೊತೆಗೆ ಸ್ನೇಹಿತರೆ ಇವತ್ತೊಂದು ಚಿರುಮುರಿ ಸ್ಟಾಲ್ ಇದೆ, ಓಕೆನಾ. ಕೆಲಸಕ್ಕೆ ಸಿಗಬೇಕಾದ್ರೆ ಅವರು ಸೇರಿಸ್ಕೊತಾರೆ, ಓಕೆನಾ. ಸಂಬಳನೂ ಕೊಡ್ತಾರೆ ಚೆನ್ನಾಗೇ. ಇನ್ನು ಮಠದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ ಸುಮಾರು ಸಲ ದಿಂಗುವಾಗ ಮಠ ಸೇರ್ಕೊ ಅಂತ ಹೇಳಿದ್ದೆ ಅವ್ರಿಗೆ ತಮಾಷೆಗೋಸ್ಕರ. ಅದು ತಮಾಷೆ ಹೋಗಿ ಅಮಾವಾಸ್ಯೆ ಆಗ್ಬಿಡ್ತು. ಅಂದರೆ ಅವರು ತಮಾಷೆ ಮಾಡಿದ್ದು ಅವರು ಸೀರಿಯಸ್ಸಾಗಿ ತೊಗೊಂಡು ಮಠಕ್ಕೆ ಹೋಗಿ ಸೇರ್ಕೊಂಬಿಟ್ಟಿದ್ದಾರೆ ಇವರು ಯಜಮಾನರು. ಅವರಿಗೆ ಕೋಪ ಬಂದು ನಿಜವಾಗಿ ಮಠಕ್ಕೆ ಹೋಗಿ ಸೇರಿಕೊಂಡು ಫಜೀತಿ ಕೊಟ್ಬಿಟ್ರು ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಅವರ ಅತ್ತೆ ಮಾವ ಎಲ್ಲ ಬಂದು ಎಷ್ಟು ಹೇಳಿದ್ರು ಕೇಳಲಿಲ್ವಂತೆ. 1 ನಿಮಿಷಕ್ಕೆ ಮುಗಿದು ಹೋಗ್ತಾ ಇತ್ತು ದಿಂಗಾಡೋದು, ಅದಕ್ಕೆ ಹಾಗೆ ಹೇಳಿದ್ದೆ, ಅದರಲ್ಲಿ ಏನಿದೆ ತಪ್ಪು ಅಂತ ಹೇಳಿದ್ದಾರೆ. ಅಂದರೆ 1 ನಿಮಿಷಕ್ಕೆ ಅಂತ ಸ್ನೇಹಿತರೆ ಅವತ್ತು ಜಾರ್ಕೊಂತ ಇತ್ತು ಗೂಟ. ಆ ಒಂದು ಕಾರಣಕ್ಕೋಸ್ಕರ ತಮಾಷೆಗೆ ಹೇಳಿರ್ಬೋದು, ಅಥವಾ ಏನೋ ಒಂದು ಸ್ನೇಹಿತರೆ ಕಾರಣಕ್ಕೆ ಅವರು ಆ ರೀತಿಯಾಗಿ ಹೇಳಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಆ ರೀತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇನ್ನು ಜೀವನದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ ಮಠಕ್ಕೆ ಹೋಗಿ ಸೇರಿಕೊಂಡ್ರೆ ಮುಗೀತು ಕತೆ, ಮತ್ತು ಸಂಸಾರದ ಕಡೆ ಗಮನ ಬರೋದಿಲ್ಲ. ಅದೇನಾದರೂ ಆಗಲಿ ಅಂತ ಹೊಸ ಸಂಬಂಧ ಇಟ್ಕೊಂಡು ಆಸೆ ತೀರಿಸಿಕೊಳ್ಳೋಣ ಅಂತ ಇದ್ದೀನಿ ಅಂತ ಇಲ್ಲಿ ಅದನ್ನು ಸಹ ಹೇಳಿದ್ದಾರೆ. ಇನ್ನು ಬೇಕೇ ಬೇಕು ಅಂತೇನಿಲ್ಲ, ಸಿಗದೇ ಇದ್ದರೂ ಪರವಾಗಿಲ್ಲ, ಹಾಗಲಕಾಯಿ ಹಾಗೆ ನುಗ್ಗೆಕಾಯಿ ಇದ್ದೇ ಇರುತ್ತೆ, ಸಂಬಂಧ ಏನು ಸಿಗಲೇಬೇಕು ಅಂತ ಇಲ್ಲಿ ಏನಿಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ಜೀವನದ ಬಗ್ಗೆ ಇಲ್ಲಿ ಅವರ ಅನಿಸಿಕೆ ಏನಿದೆ, ಅವರ ಒಂದು ಅಭಿಪ್ರಾಯ ಏನಿದೆ, ಅವರ ಒಂದು ನಿಲುವೇನಿದೆ ಅದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಇನ್ನು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಚಿರುಮುರಿ ಸ್ಟಾಲಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಲ್ಪ್ ಪ್ರಿಪೇರ್ ಚಿರುಮುರಿ ಇಂಗ್ರೀಡಿಯೆಂಟ್ಸ್, ಚಾಪಿಂಗ್ ಅನಿಯನ್ಸ್, ಟೊಮೆಟೊ ಎಕ್ಸೆಟ್ರಾ, ಮಿಕ್ಸ್ ಆ್ಯಂಡ್ ಸರ್ವ್ ಚಿರುಮುರಿ ಬೇಸ್ಡ್ ಆನ್ ಕಸ್ಟಮರ್ ಟೇಸ್ಟ್, ಮೇಂಟೈನ್ ಕ್ಲೀನ್ ಲೈನ್ನೆಸ್ ಆಫ್ ದ ಸ್ಟಾಲ್. ಅಂದರೆ ಸ್ನೇಹಿತರೆ ಅವರು ಇದು ಈರುಳ್ಳಿ ಟೊಮೆಟೊ ಕಟ್ ಮಾಡಬೇಕಾದ್ರೆ ಸಹಾಯ ಮಾಡಬೇಕು, ಮತ್ತು ಟೇಸ್ಟ್ ವೈಸ್ ಬಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸ್ಪೈಸಿಯಾಗಿ ಮಾಡಿಕೊಡ್ಬೇಕಾಗ್ತದೆ, ಮತ್ತು ಸ್ಟಾಲ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗ್ತದೆ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದು ಹ್ಯಾಂಡಲ್ ಬೇಸಿಕ್ ಕ್ಯಾಶ್ ಆರ್ QR ಪೇಮೆಂಟ್ಸು, ಮತ್ತು ಸ್ಮೈಲ್ ಆ್ಯಂಡ್ ಟಾಕ್ ಕೈಂಡ್ಲಿ ವಿತ್ ಕಸ್ಟಮರ್ಸ್ ಟು ಕೀಪ್ ದೆಮ್ ಹ್ಯಾಪಿ. ಅಂದರೆ ಸ್ನೇಹಿತರೆ ಒಂದು ಕಸ್ಟಮರ್ಸ್ ಬಂದಾಗ ಒಂದು ಸ್ಮೈಲ್ ಮಾಡಿಕೊಂಡು ಮಾತಾಡಿಸ್ಬೇಕಾಗ್ತದೆ ಅವ್ರನ್ನ, ಮತ್ತು ಒಂದು ಕ್ಯಾಶ್ ಪೇಮೆಂಟ್ಸ್ ಅವೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ, ಹ್ಯಾಂಡಲ್ ಮಾಡಿ ನೀಟಾಗಿ ಅವರಿಗೆಲ್ಲ ಹೇಳಬೇಕಾಗ್ತದೆ, ಓಕೆ. ಇನ್ನು ನೋಡಿ 18 ರಿಂದ 35 ವರ್ಷ ವಯಸ್ಸಿರೋರು ಯಾರು ಬೇಕಾದ್ರೂ ಸೇರ್ಕೋಬೋದು, ಮತ್ತು ಹಿಂದಿ ಮತ್ತು ಕನ್ನಡ ಬರಲೇಬೇಕು, ಓಕೆನಾ. ಇನ್ನು ಹ್ಯಾಬಿಟ್ಸು ಕ್ಲೀನಾಗಿರಬೇಕು, ಮತ್ತು ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ನೀಡೆಡ್, ಟ್ರೈನಿಂಗ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ, ಓಕೆ.